ಮತ್ತೊಮ್ಮೆ ನೂತನ ಮಂತ್ರಿಯಾಗಿದ್ದಾರೆ ಮಧು ಬಂಗಾರಪ್ಪರು. ಮಾತಾಡ್ಸೋಣ ಸರ್. ಎಷ್ಟು ಖುಷಿ ಆಗ್ತಿದೆ ಮತ್ತೊಮ್ಮೆ ಆಗಿದ್ದೀರಾ? ಎಲ್ಲ ಭಾಳ ಸಂತೋಷ ಆಗುತ್ತೆ. ಮತ್ತೊಮ್ಮೆ ವರಿಷ್ಠರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡೆಲ್ಲಿ ನಾಯಕರು ಎಲ್ಲರೂ ಕೂಡ, ಖರ್ಗೆ ಸಾಹೇಬರು, ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ಇವತ್ತು ಮತ್ತೆ ವಿಶ್ವಾಸ ಇಟ್ಕೊಂಡು ರಾಜ್ಯದ ಜನರಿಗೆ ಸೇವೆ ಮಾಡ್ತಕ್ಕಂಥ ಅವಕಾಶ ಸ್ವಾಭಾವಿಕವಾಗಿ ಭಾಳ ಸಂತೋಷ ಆಗುತ್ತೆ. ಅದಕ್ಕೆ ಧನ್ಯವಾದಗಳನ್ನು ಕೂಡ ನನ್ನ ಕ್ಷೇತ್ರದ ಜನರಿಗೆ, ಜೊತೆಗೆ ಕಾಂಗ್ರೆಸ್ಸಿನ ಎಲ್ಲ ಪಕ್ಷದ ಕಾರ್ಯಕರ್ತರಿಂದ ಮುಖಂಡರಿಗೆ ಧನ್ಯವಾದಗಳನ್ನು ಹೇಳಿ. ಈಗ ಮತ್ತೊಮ್ಮೆ ಸಚಿವ ಸ್ಥಾನ ಒಲಿದಿದೆ. ಯಾವ ಇಲಾಖೆಗೆ ನೀವು ವ್ಯಕ್ತಪಡಿಸ್ಕೊತಿದ್ದೀರಿ? ಯಾವುದು ಇಲಾಖೆನ ಬೇಡಿಕೆ ಇಟ್ಟಿದ್ದೀರಿ? ಇಲ್ಲ, ಅದೆಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ಇದು ಎಲ್ಲ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅವ್ರು ಏನೇ ಕೊಟ್ಟರೂ ಕೂಡ ಯಾವ ರೀತಿ ನಾವು ಕೆಲಸ ಮಾಡಿ ನಮ್ಮ ಜವಾಬ್ದಾರಿನ ನಿಭಾಯಿಸ್ತೀವಿ, ಅದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಮಾಡ್ಕೊಂಡು ಹೋಗ್ತಾನೆ. ಈ ಹಿಂದೆ ನೋಡ್ದಂಗೆ ಶಿಕ್ಷಣ ಇಲಾಖೆಯಲ್ಲಿ ತುಂಬ ಕೆಲಸ ಮಾಡಿದ್ರಿ. ಸೊ ಈಗ ನಿಮ್ಮದು ಈ ಶಿಕ್ಷಣ ಇಲಾಖೆ ಬಿಟ್ಟು ಮತ್ತೆ ಬೇರೆ ಯಾವ ಇಲಾಖೆಗೆ ನೀವು ಆಸಕ್ತಿ ಪಡಿಸ್ತಾ ಇದ್ದೀರಾ ಅಂತ? ಇಲ್ಲ, ಏನಿಲ್ಲ. ಅವ್ರು ಏನು ಕೊಡ್ತಾರೆ ಅದನ್ನು ನಾನು ಯಾವಾಗಲೂ ಅಷ್ಟೇ. ಮುಂಚೆ OBC ಅಧ್ಯಕ್ಷರಾಗಿದ್ದೆ, ಪ್ರಣಾಳಿಕೆಯ ಉಪಾಧ್ಯಕ್ಷರಾಗಿದ್ದೆ 2023, ಮತ್ತು ಶಿಕ್ಷಣ ಸಚಿವರಾಗೋ ಅವ್ರು ಕೊಟ್ಟ ಮೇಲೆ ಅವ್ರು ಏನು ಕೊಡ್ತಾರೆ ಅದನ್ನು ತಗೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ. ಇದಿಷ್ಟು ನೂತನ ಸಚಿವ ಸ್ಥಾನಕ್ಕೆ ಆಯ್ಕೆಯಾಗಿರುವಂಥ ಮಧು ಬಂಗಾರಪ್ಪ ಅವರ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ರವಿಚಂದ್ರ ಚೌಕ, ರಾಜಸ್ ಕನ್ನಡ, ಬೆಂಗಳೂರು.